ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ತೋಸಿದ ಮಂಡಕ್ಕಿನ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪಫ್ಡ್ ರೈಸ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ ಇದನ್ನು. ಸೊ ಈ ಒಂದು ತೋಸಿದ ಮಂಡಕ್ಕಿಯನ್ನು ಮಾಡೋದಕ್ಕೆ ನಾನು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ನಿಂಬೆಹಣ್ಣು ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಪುಟಾಣಿ ಹಿಟ್ಟನ್ನು ನಾವು ಸ್ವಲ್ಪ ಮಿಕ್ಸಿ ಮಾಡಿ ನುಣ್ಣಗೆ ರುಬ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿರಬೇಕು. ಪುಟಾಣಿ ಪುಡಿಯನ್ನು ಎಲ್ಲ ಮಂಡಕ್ಕಿ ನಾವು ಕಲಸಾದ್ಮೇಲೆ ಈ ಒಂದು ಪುಟಾಣಿ ಹಿಟ್ಟನ್ನು ಹಾಕಬೇಕಾಗತ್ತೆ. ಸೊ ಈ ಎಲ್ಲ ಐಟಮ್ಗಳನ್ನು ನಾವು ತೋಸಿದ ಮಂಡಕ್ಕಿಗೆ ಹಾಕಬೇಕು. ನಿಂಬೆಹಣ್ಣು ಸಹ ನಾವು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನಾನು ಯಾವ್ದು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲ ಅಷ್ಟೇ. ಸೊ ನಾವು ಮಾಡುವ ಪ್ರಮಾಣದ ಆಧಾರದ ಮೇಲೆ ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಪದಾರ್ಥಗಳನ್ನು ಈ ಒಂದು ತೋಸಿದ ಮಂಡಕ್ಕಿಗೆ ನಾವು ಯೂಸ್ ಮಾಡಬೇಕಾಗತ್ತೆ. ಹಸಿಮೆಣಸಿನ್ಕಾಯಿಯನ್ನು ಅರ್ಧರ್ಧವಾಗಿ ಕಟ್ ಮಾಡಿಕೊಂಡು ನಾವು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಈ ಒಂದು ಪೇಸ್ಟನ್ನು ತಯಾರು ಮಾಡಿ ಇಟ್ಕೊಂಡಿರಬೇಕು. ತೋಸಿದ ಮಂಡಕ್ಕಿಗೆ ಈ ಒಂದು ಪೇಸ್ಟ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ನಾವು ಹಸಿಮೆಣಸಿನ್ಕಾಯನ್ನು ಹಾಗೆ ಕಟ್ ಮಾಡಿ ಹಾಕ್ತೀವಿ ಅಂದ್ರೂ ಸಹ ಪರವಾಗಿಲ್ಲ, ಕಟ್ ಮಾಡಿ ಹಾಕ್ಬೋದು. ಸೊ ಈ ಥರ ತರಿಯಾಗಿ ರುಬ್ಬಿ ಈ ಒಂದು ಪೇಸ್ಟನ್ನು ರುಬ್ಬಿ ಇಟ್ಕೊಂಡಿರಬೇಕು. ಇದಕ್ಕೋಸ್ಕರ ಬಾಣಲೆಯಲ್ಲಿ ನಾವು ಬಿಸಿ ಮಾಡಿದ ಬಾಣಲೆಗೆ ಎಣ್ಣೆಯನ್ನು ಹಾಕಿಬಿಟ್ಟು ಒಂದೊಂದೇ ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು. ಮೊದಲನೇದಾಗಿ ಇದಕ್ಕೆ ಸಾಸಿವೆಯನ್ನು ಹಾಕಿ ಸ್ವಲ್ಪ ಸಿಡಿದಾದ್ಮೇಲೆ, ಸಾಸಿವೆ ಹಾಕಿದ ಮೇಲೆ ಸ್ವಲ್ಪ ನಾವು ಜೀರಿಗೆಯನ್ನು ಸಹ ಹಾಕಬೇಕು. ಜೀರಿಗೆ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನಾವು ಕರಿಬೇವನ್ನು ಹಾಕಿ ಸ್ವಲ್ಪ ಈ ಒಂದು ಕರಿಬೇವು ಸಿಡಿದಾದ್ಮೇಲೆ ಈರುಳ್ಳಿಯನ್ನು ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿಯನ್ನು ಸಹ ಹಾಕಿಬಿಟ್ಟು ನಾವು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಈರುಳ್ಳಿಯನ್ನು ನಮಗೆ ಬೇಕಾದ ಒಂದು ಗಾತ್ರದಲ್ಲಿ ನಾವು ಕಟ್ ಮಾಡ್ಕೊಳ್ಬಹುದು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ತೋಸಿದ ಮಂಡಕ್ಕಿಗೆ ನಾವು ಯಾವಾಗಲೂ ಸಹ ಉದ್ದವಾಗಿ ಕಟ್ ಮಾಡಿಕೊಂಡ್ರೆ ಇದಕ್ಕೆ ಒಂದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಈ ಒಂದು ಈರುಳ್ಳಿನ ನಾವು ಅಂದರೆ ಉದ್ದ ಕಟ್ ಮಾಡಿಕೊಂಡ್ರೂ ಸಹ ಅದರ ಒಂದು ತೆಳುವಾಗಿರಬೇಕು, ತುಂಬ ದಪ್ಪ ಇರಬಾರ್ದು. ಸೊ ಚೆನ್ನಾಗಿ ಬೇಯುತ್ತೆ. ಸೊ ಈ ರೀತಿಯಾಗಿ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿದ್ಮೇಲೆ ಟೊಮೊಟೊವನ್ನು ಕಟ್ ಮಾಡ್ಕೊಂಡಿರುವ ಟೊಮೊಟೊವನ್ನು ಇದಕ್ಕೆ ಹಾಕಬೇಕಾಗತ್ತೆ. ಟೊಮೊಟೊ ಹಾಕಿದ ಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಉಪ್ಪನ್ನು ರುಬ್ಕೊಂಡಿರುವ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಈ ಒಂದು ಪೇಸ್ಟನ್ನು ಹಾಕಿಬಿಟ್ಟು ನಾವು ಕಲಿಸ್ಕೊಳ್ಬೇಕಾಗತ್ತೆ. ಯಾವುದೇ ಥರದ ಉಪ್ಪನ್ನು ಇದಕ್ಕೆ ಹಾಕೋದು ಬೇಡ, ಯಾಕಂದರೆ ಹಸಿಮೆಣಸಿನ್ಕಾಯಿ ಜೊತೆಗೆ ಉಪ್ಪನ್ನು ಹಾಕಿಬಿಟ್ಟು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ಆಮೇಲೆ ಎಲ್ಲ ಕೊನೆಯಲ್ಲಿ ತೋಸಿದ ಮಂಡಕ್ಕಿನ ಸ್ವಲ್ಪ ಇದ್ರ ಜೊತೆ ಕಲಸಿದ ಮೇಲೆ ಉಪ್ಪು ಬೇಕು ಅನಿಸಿದ್ರೆ ಆವಾಗ ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲ ಸ್ವಲ್ಪ ಬೇಕು ಅಂದಾಗ ನೀವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿರಬೇಕು. ಇಲ್ಲಿ ಈ ಒಂದು ಪದಾರ್ಥಗಳು ಎಲ್ಲನೂ ಸಹ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಂದು 2 ನಿಮಿಷ ನಾವು ಫ್ರೈ ಆದಮೇಲೆ ಇದಕ್ಕೆ ನಾವು ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಅರಿಶಿಣ ಪುಡಿಯನ್ನು ಸ್ವಲ್ಪ ನೀವು ಫ್ರೈ ಆದಮೇಲೆ ಈ ಎಲ್ಲ ಪದಾರ್ಥಗಳು ಹಾಕಿದರೆ ಇದರ ಟೇಸ್ಟ್ ಚೆನ್ನಾಗಿರುತ್ತೆ. ಮೊದಲೇ ನಾವು ಹಾಕಿಬಿಟ್ರೆ ಕಹಿಯಾದ ಒಂದು ಟೇಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಪದಾರ್ಥಗಳು ಬೇಯಿಸಾದ್ಮೇಲೆ ಅರಿಶಿಣ ಪುಡಿಯನ್ನು ಹಾಕಿ, ಅರಿಶಿಣ ಪುಡಿಯನ್ನು ಹಾಕಿದ ಮೇಲೆ ಒಂದು 10 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಸಿಮ್ಮಲ್ಲಿ ನಾವು ಇಟ್ಕೊಂಡು ಬೇಯಿಸಿದರೆ ಈ ಒಂದು ಗೊಜ್ಜು ಚೆನ್ನಾಗಿ ತಯಾರಾಗುತ್ತೆ. ಎಲ್ಲ ಪದಾರ್ಥಗಳನ್ನು ಸಹ ಸರಿಯಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ನಾವು ಚೆನ್ನಾಗಿ ಕುದಿಸಿ ಆಮೇಲೆ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಕೊತ್ತಂಬರಿ ಹಾಕಿದ್ಮೇಲೆ ಮತ್ತೆ ಒಂದು 2 ನಿಮಿಷ ನಾವು ಇದನ್ನು ಫ್ರೈ ಮಾಡಿದ್ರೆ ಈ ಒಂದು ಗೊಜ್ಜು ರೆಡಿ ಆಗುತ್ತೆ. ಕೊತ್ತಂಬರಿಯನ್ನು ಹಾಕಿದ್ಮೇಲೆ 2 ನಿಮಿಷ ಫ್ರೈ ಮಾಡಿದ್ವಿ. ಸೊ ಈ ಒಂದು ತೋಯಿಸಿದ ಮಂಡಕ್ಕಿನ ಕಲಿಸೋದಕ್ಕೆ ಗೊಜ್ಜು ಪೂರ್ತಿಯಾಗಿ ರೆಡಿಯಾಗಿದೆ. ಸೊ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಕಲಿಸೋದಕ್ಕೂ ಸಹ ಚೆನ್ನಾಗಿ ಬರುತ್ತೆ. ಈಗ ಈ ಒಂದು ಮಂಡಕ್ಕಿಯಲ್ಲಿ 2 ಥರ ಮಂಡಕ್ಕಿಯನ್ನು ನಾವು ನೋಡ್ತೀವಿ. ದಪ್ಪ ಮಂಡಕ್ಕಿ ಮತ್ತು ತೆಳ್ಳಗಿರೋ ಮಂಡಕ್ಕಿ 2 ಥರ ಮಂಡಕ್ಕಿ ಬರುತ್ತೆ. ತೆಳ್ಳಗಿರೋ ಮಂಡಕ್ಕಿನೇ ತೋಯಿಸಿದ ಮಂಡಕ್ಕಿಗೆ ಯೂಸ್ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನೇ ಎಲ್ಲರೂ ಸಹ ಉಪಯೋಗ ಮಾಡೋದು ತೋಯಿಸಿದ ಮಂಡಕ್ಕಿ ಮಾಡಬೇಕಾದ್ರೆ. ಸೊ ಈ ರೀತಿಯಾಗಿ ತೆಳುವಾದ ಒಂದು ಮಂಡಕ್ಕಿಯನ್ನು ನಾವು ಮೊರದಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಕ್ಲೀನ್ ಮಾಡಿದ್ರೆ, ಅಂದರೆ ಯಾವುದಾದ್ರೂ ಕಸ ಕಡ್ಡಿ ಏನಾದರೂ ಇದ್ರೂ ಸಹ ಹಿಂದ್ಗಡೆ ಹೋಗುತ್ತೆ ಎಲ್ಲ ಕಸ. ಸೊ ಈ ರೀತಿಯಾಗಿ ನಾವು ನೀರನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡಿರಬೇಕು. ಈ ಎಲ್ಲ ಮಂಡಕ್ಕಿಯನ್ನು ಸಹ ನೀರಿಗೆ ಹಾಕಿಬಿಟ್ಟು ನಾವು ತೋಯಿಸ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ನೆನೆಸಿದ್ರೂ ಸಾಕು, ಮೆತ್ತಗಾಗುತ್ತೆ. ಈ ರೀತಿಯಾಗಿ ನಾವು ಎಷ್ಟು ಬೇಕು ನಮಗೆ ಮಂಡಕ್ಕಿ ಅಷ್ಟು ಮಂಡಕ್ಕಿಯನ್ನು ನೆನೆಸಿ ಎಲ್ಲ ನೀರನ್ನು ಸಹ ನೀಟಾಗಿ ಹಿಂಡಿಬಿಟ್ಟು ನಾವು ತೆಗೆದು ಇಟ್ಕೊಂಡಿರಬೇಕು.
ಈ ಗೊಜ್ಜಿಗೆ ಕಲಿಸ್ಬೇಕಾದ್ರೆ ಸ್ವಲ್ಪನೂ ಸಹ ನೀರಾಗಿ ಇರಬಾರ್ದು. ಪೂರ್ತಿ ನೀರನ್ನು ನಾವು ತೆಗೆದುಬಿಟ್ಟು ಆಮೇಲೆ ಮಂಡಕ್ಕಿಯನ್ನು ಕಲಿಸ್ಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ನೀರನ್ನು ಸಹ ಹಿಂಡಿ ತೆಗೆದುಬಿಟ್ಟು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಗೊಜ್ಜು ಮಾಡಿರುವ ಪಾತ್ರೆಗೆ ನಾನು ಈ ಒಂದು ಮಂಡಕ್ಕಿಯನ್ನು ಹಾಕ್ತಾಯಿದ್ದೀನಿ. ಸೊ ಅದರಲ್ಲೇ ಬಿಸಿ ಮಾಡಬಹುದು ಆಮೇಲೆ ಅಂತ. ಎಲ್ಲ ಮಂಡಕ್ಕಿನ ಒಂದೇ ಸರಿಗೂ ಎಲ್ಲ ಮಂಡಕ್ಕಿ ನೆನೆಸೋಕೆ ಆಗ್ತಾಯಿಲ್ಲ ಅಂದಾಗ ಸ್ವಲ್ಪ ಮಂಡಕ್ಕಿನ ನೀವು ಸ್ವಚ್ಛ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆಬಿಟ್ಟು ಆಮೇಲೆ ಹೀಗೆ ಹಿಂಡಿ ತೆಗೆದು ನೀರನ್ನೆಲ್ಲ ಸಪ್ರೇಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ಮಂಡಕ್ಕಿಯನ್ನು ರೆಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಗೊಜ್ಜು ಹಾಕಿ ಕಲಿಸ್ಬೇಕಾಗತ್ತೆ. ಈಗ ಸ್ವಲ್ಪ ಗೊಜ್ಜನ್ನು ಹಾಕಿ ಕಲಿಸ್ಬೇಕಾಗತ್ತೆ. ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಆಮೇಲೆ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಸಹ ಈಗಲೇ ನಾವು ಹಿಂಡ್ಕೊಳ್ಬೇಕು ಸ್ವಲ್ಪ. ಸೊ ನಿಂಬೆಹಣ್ಣಿನ ಎಲ್ಲ ಬೀಜವನ್ನು ಸಹ ತೆಗೆದುಬಿಟ್ಟು ಇದಕ್ಕೆ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಎಲ್ಲ ಪದಾರ್ಥಗಳು ಮಂಡಕ್ಕಿಗೆ ಸರಿಯಾಗಿ ಹಿಡಿಯೋ ಥರ ಚೆನ್ನಾಗಿ ಕೈಯಿಂದ ಕಲಿಸ್ಬೇಕು. ಆಮೇಲೆ ಈ ನಿಂಬೆಹಣ್ಣಿನ ರಸದ ಜೊತೆಗೆ ಪುಟಾಣಿ ಒಂದು ಹಿಟ್ಟನ್ನು ನಾವೇನು ರುಬ್ಕೊಂಡಿದ್ದೀವೋ ಅದನ್ನು ಸಹ ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿದ್ರೆ ಇದಕ್ಕೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ನಾವು ಗೊಜ್ಜು ಮಾಡಬೇಕಾದ್ರೇ ಈ ಒಂದು ನಿಂಬೆಹಣ್ಣಿನ ರಸವನ್ನು ಹಾಕಬಾರ್ದು. ಯಾವಾಗ ನಾವು ಮಂಡಕ್ಕಿಯನ್ನು ಕಲಿಸ್ತೀವೋ ಆವಾಗ ಹಾಕ್ಕೋಬೇಕು. ನಾನು ಮತ್ತೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಈ ಉಪ್ಪು ಆಮೇಲೆ ನಿಂಬೆಹಣ್ಣಿನ ರಸ ಮತ್ತು ಪುಟಾಣಿ ಹಿಟ್ಟು ಅಂದರೆ ಪುಟಾಣಿ ಪುಡಿಯನ್ನು ಇದಕ್ಕೆ ಹಾಕಿಬಿಟ್ಟು ನಾವು ಕಲಿಸ್ಬೇಕಾಗತ್ತೆ. ಎಲ್ಲ ಪದಾರ್ಥಗಳನ್ನು ಸಹ ಮಂಡಕ್ಕಿಗೆ ಸರಿಯಾಗಿ ಹಿಡಿಯೋ ಥರ ನೀಟಾಗಿ ಕಲಿಸ್ಬಿಟ್ಟು ಆಮೇಲೆ ಕೊತ್ತಂಬರಿಯನ್ನು ಹಾಕಿಬಿಟ್ಟು ಕೊನೆಯದಾಗಿ ಚೆನ್ನಾಗಿ ಕಲಸಿ ಇದನ್ನು ನಾವು ಬಿಸಿ ಮಾಡೋಕ್ಕೆ ನಾವು ಇಡಬಹುದು. ಮೀಡಿಯಮ್ ಫ್ಲೇಮಲ್ಲಿ ನಾವು ಈ ಒಂದು ಮಂಡಕ್ಕಿನ ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡಿಕೊಂಡು ಇದನ್ನು ನಾವು ಊಟ ಮಾಡೋದಕ್ಕೆ ಬಳಸ್ಬೋದು. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ರುಚಿಯಾದ ಒಂದು ತೋಸಿದ ಮಂಡಕ್ಕಿಯನ್ನು ಈ ರೀತಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಮಕ್ಕಳಿಗೆ ದೊಡ್ಡವ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಈ ಒಂದು ತೋಸಿದ ಮಂಡಕ್ಕಿನ ಬೆಳಗ್ಗೆ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ರೂಪದಲ್ಲಾದರೂ ನಾವು ತಿನ್ಬೋದಾಗಿದೆ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ತೋಸಿದ ಮಂಡಕ್ಕಿಯನ್ನು ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಅಥವಾ ಕುಕ್ಕಿಂಗ್ ವಿಡಿಯೋ ಜೊತೆ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.